ತಿಂಗಳು ಅದು ನಿಮಗೆ ಗೊತ್ತು. ಒಂದು ಸಭೆಗೆ ಇದನ್ನು ತರಬೇಕಾದ್ರೆ ಯಾರು ಯಾವ ರೀತಿ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಹೇಳಿ? ಇದನ್ನ ಯಾರು ಪ್ರಿಂಟ್ ಮಾಡೋದು? ಯಾರು ನೀವು ಮಾಡೋದು? ಸರ್ಕಾರ ಮಾಡೋಲ್ಲ? ಸರ್ಕಾರ ಮಾಡಲ್ಲ ಮಾಡ್ಬೇಕಲ್ಲ ನಿಮಗೆ ವಿಚಾರನ ನೀವೇ ಸೀರಿಯಸ್ ಆಗಿ ತಗೊಂಡಿದ್ದೀರಿ ನೋಡಿ. ಅಲ್ಲ ರೀ, ನೀವು ಜಿಲ್ಲಾಧಿಕಾರಿಗಳು ಪರ್ಮಿಷನ್ ತಗೊಂಡು ಮಾಡ್ತೀರೋ ಅವರಿಗೆ ಕೊಟ್ಬಿಟ್ಟು ಅವರಿಂದ ಪರ್ಮಿಷನ್ ತಗೊಳಲ್ವಾ? ಅದೇ ಯಾವುದೇ ಪತ್ರಿಕೆ ಹಾಕ್ಬೇಕಾರೆ ಆಹ್ವಾನ ಪತ್ರಿಕೆ ಮುದ್ರಣ ಹಾಕ್ಬೇಕಾದ್ರೆ ಪರ್ಮಿಷನ್ ಪ್ರೋಟೋಕಾಲ್ ಪರ್ಮಿಷನ್ ಹಾಕ್ಬೇಕಲ್ವಾ? ಒಂದು ಕೌಂಟರ್ ಸಿಗ್ನೇಚರ್ ಹಾಕ್ಬೇಕಲ್ವಾ? ಆ ಕೌಂಟರ್ ಸಿಗ್ನೇಚರ್ ಮಾಡಿದ್ದೀರಲ್ಲ, ಯಾರು ಮಾಡಿದಾರೆ ಕೌಂಟರ್ ಸಿಗ್ನೇಚರ್? ಯಾರು ಮಾಡಿದ್ರು ಕೌಂಟರ್ ಸಿಗ್ನೇಚರ್? ಮತ್ತೆ ನೀವು ಹೇಳಿದ್ನ ಹೇಗೆ ನಂಬೇಕು ನಾವು? ಅದನ್ನ ಡಿಸ್ಪ್ಲೇ ಮಾಡ್ತೀರಾ? ಏನ್ರಿ ಮಾತಾಡ್ತೀರಾ? ಸಿಂಪಲ್ ಒಂದು ಫೋನ್ ಮಾಡಿ ಕೇಳಿದ್ರೆ ಮುಗಿದು ಹೋಗಿರೋದಲ್ಲ. ಈ KDP ಇಷ್ಟೊಂದು ಇಂಪಾರ್ಟೆಂಟ್ ಮೀಟಿಂಗ್ ನಲ್ಲಿ ನಾವು ಅವ್ರ ಕಡೆಯಿಂದ ನಾವು ಮಾತಾಡ್ಸ್ಕೊಳ್ಬೇಕು. ಹೋದ KDP ನಲ್ಲಿ ಹೇಳಿದೀವಲ್ಲ ನಾವು ಪ್ರೋಟೋಕಾಲ್ ಬ್ರೀಚ್ ಆಗ್ಬಾರ್ದು ಅಂತ. ಅರ್ಜೆಂಟ್ ಆಗಿದ್ರೆ ಒಂದು ಫೋನ್ ಮುಖಾಂತರ ಹೇಳಿದ್ರು ಆಗಿರೋದಲ್ಲ. ಇದನ್ನ ಇಷ್ಟು ದೊಡ್ಡದಾಗಿ ಮಾಡಿ ನಮ್ಮ ಮುಂದೆ ತೆಗೆದುಕೊಂಡು ಬರ್ತೀರಾ? ಮಾಡೋ ತಪ್ಪು ನೀವುಗಳು, ಅಧಿಕಾರಿಗಳು, ಅನ್ಭವಿಸ್ಬೇಕಾಗಿರೋದು ನಾವು. ತಹಶೀಲ್ದಾರ್ ಯಾರು ಹೆದರಿಸ್ತಾರ? ಇಲ್ಲ ಮೇಡಮ್, ನೀವು ಇದನ್ನ ಅಧಿಕಾರಿಗಳ ಮೇಲೆ ಒಂದೆಲ್ಲ ಕಡೆ ಆಕ್ಷನ್ ಮಾಡಿ. ಇದು ಪದೇ ಪದೇ ರಿಪೀಟ್ ಆಗ್ತಾ ಇದ್ರೆ ನಮಗೂ ಅದು ಕನ್ನಡ ಕಲ್ಚರ್ ಇವ್ರಿಗೆ ಒಂದು ನೋಟಿಸ್ ಜಾರಿ ಮಾಡಿ, ಮೊದಲು ನೀವು ಅವ್ರಿಗೆ ಒಂದು ನೋಟಿಸ್ ಜಾರಿ ಮಾಡಿ, ಇವ್ರ ಮೇಲೆ ಒಂದು ನೋಟಿಸ್ ಜಾರಿ ಮಾಡಿ. ಬಟ್ ಒಂದು ಇದು ಲಾಸ್ಟ್ ನಾನು ಹೇಳ್ತಾ ಇರೋದು, ಮುಂದಿನ KDP ನಲ್ಲಿ ಯಾರಾದ್ರೂ ಪ್ರೋಟೋಕಾಲ್ ಬಗ್ಗೆ ನೀವು ಬ್ರೀಚ್ ಮಾಡಿದೀರಾ ಅಂತ ನನ್ನ ಗಮನಕ್ಕೆ ಬಂದ್ರೆ ಒಂದೇ ಒಂದು ನಿಮಿಷದಲ್ಲಿ ಕೂಡ, ನಾನು ಒಂದೇ ಒಂದು ನಿಮಿಷ ಲೇಟ್ ಮಾಡೋದಿಲ್ಲ, ನಾನು ಸಸ್ಪೆಂಡ್ ಮಾಡಿ. ಇದು ಲಾಸ್ಟ್ ವಾರ್ನಿಂಗ್ ಎವ್ರಿಬಡಿ. ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಪ್ರೋಟೋಕಾಲ್ ಮಾತ್ರ ಬ್ರೀಚ್ ಆಗ್ಕೂಡ್ದು. ಅದು ಆಯಾ ಶಾಸಕರ ಹಕ್ಕು. DC ಮೇಡಮ್ ಅವರು ಇದ್ರ ಬಗ್ಗೆ ತಾವು ಸೀರಿಯಸ್ ಆಗಿ ವೆರಿ ಸೀರಿಯಸ್. ಯಾವ ವಿಷಯ ಕೇಳಿದ್ರು ನೀವು ಆರಾಮಾಗಿರ್ತೀರಿ, ಸೀರಿಯಸ್ ಅಲ್ಲಿದೆ. ಇದು 4 ತಿಂಗಳ ನಂತರ ನಡೀತಾ ಇರೋದು KDP ಮೊದಲನೇದೇ ಅನುಪಾಲನ ವರದಿ ತಗೊಂಡಿದ್ದೀವಿ ಅಂತ ಹೇಳ್ತೀರಿ, ಮತ್ತೆ ಅದನ್ನೇ ವಿಷಯ ಮಾತಾಡ್ಬೇಕು ನಾವು. May 6 ಮೇಡಮ್ ಅವರು ಡೈಲಿ ಬರ್ತಾರೆ, ತೀರ್ಕೊಂಡಿರೋ ಮಗ ಅವರು ಇಬ್ಬರು ಗಣ್ಯಕ್ಕೆ ಬಂದು ಅಳ್ತಾ ಇದ್ರು. ಸೊ ಸರ್ ಗಮನಿಸಿದ್ರೆ ಸರ್ ಔಟ್ ಆಫ್ ಆಯ್ತ್ರಿ, ನೀವು ಶಾಸಕರಿಗೆ ಫೋನ್ ಮಾಡಿ ಈ ತರ ಆಗಿದೆ ಪರಿಸ್ಥಿತಿ ತಿಳಿಸಿದ್ರಾ? ಪರ್ಮಿಷನ್ ತಗೊಂಡಿದ್ರಾ? ಆಯ್ತು ಕೊಡಿ ಅಂತ ಹೇಳ್ಬೋದು. ಮೊನ್ನೆ ಸಚಿವರೇ, ಆ ಹಕ್ಕು ಪತ್ರದ ಕಂಟೆಂಟಿನ ಬಗ್ಗೆ ಹೋದ್ರೆ ಚರ್ಚೆ ದೊಡ್ಡದಾಗುತ್ತೆ. ಅದು ಕುಂಕೆನಲ್ಲಿತ್ತು, ಕೊಡ್ಲಿಕ್ಕೆ ಆಗಲ್ಲ ಅಂತ ಚರ್ಚೆ ನಡೆದಿತ್ತು. ಕುಂಕೆಯಲ್ಲಿದ್ರು ತೊಂದರೆ ಇಲ್ಲ, ಅದು ಬಾಡಿ ಬಡವರಿ ಬೇರೆ, ಅವ್ರ ಮನೇಲಿ ಬಹಳ ಸಮಸ್ಯೆ ಇದೆ ಅನ್ನೋ ಕಾರಣಕ್ಕೆ ಅದನ್ನ ಅಪೀಲ್ ಹೋಗಿ ಅಂತ ಹೇಳಿತ್ತು. ಅಪೀಲ್ ಅಲ್ಲಿ ಹೋಗಿತ್ತು, AC ಗೆ ಅಪೀಲ್ ಕಳಿಸಿತ್ತು, ಈಗೆಲ್ಲ ಮಾಡಿದೆ. ಅದರಿಂದ ನಮ್ಮ ಕಚೇರಿ ಮತ್ತು ನಾನು ತಹಸೀಲ್ದಾರ್ ಬಹಳ ಸರ್ಕಸ್ ಮಾಡಿದ್ವಿ. ಮತ್ತೆ ಬೇರೆ ಟೈಮ್ನಲ್ಲಿ ಹಕ್ಕುಪತ್ರ ಕೊಡ್ಲಿಕ್ಕೆ ಅರ್ಜೆಂಟ್ ಇದೆ ಕೊಡಿ ಅಂತಂದಾಗ ಇದೇ ನಿಮ್ ಕಂದಾಯ ಇಲಾಖೆ ಅಧಿಕಾರಿಗಳು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬರಬೇಕು, ಅಲ್ಲಿ ತನಕ ಕೊಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ನಾವೇ ವಿರೋಧ ಮಾಡಿಲ್ಲ. ಅದಕ್ಕೆ ಆಯ್ತು, ಬಹಳ ಅರ್ಜೆಂಟ್ ಇದ್ರೆ ಕೊಟ್ಬಿಡಿ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬಂದವ್ರಿಗೆ ಉಳಿದವ್ರಿಗೆ ಕೊಡಿ. ತುರ್ತಿ ಯಾರೋ ಮನೆ ಕಟ್ಲಿಕ್ಕೆ ಅರ್ಜೆಂಟ್ ಇದೆ, ಲೈಸೆನ್ಸ್ ಮಾಡಬೇಕು, ಅವ್ರಿಗೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ತನಕ ಕಾಯ್ಬೇಡಿ, ಹಕ್ಕುಪತ್ರ ಕೊಡಿ ಅಂತ ಹೇಳಿದ್ವಿ, ನಾವು ಕೊಟ್ಟಿದ್ವಿ. ನಾನು ಹೇಳೋದು ತಹಸೀಲ್ದಾರ್ ನೇರ ಕೊಟ್ಟಿದ್ದು ನನ್ನೇನು ವಿರೋಧ ಇರ್ತಿರ್ಲಿಲ್ಲ. ಆಯ್ತಪ್ಪ, ಶಾಸಕರ ಅವೈಲೇಬಿಲಿಟಿ ಇಲ್ಲ, ತಹಸೀಲ್ದಾರ್ ಕೊಟ್ಟಿದ್ದಾರೆ, DC ಕೊಟ್ಟಿದ್ದಾರೆ, ನಾನು ವಿರೋಧ ಮಾಡ್ತಿರ್ಲಿಲ್ಲ. ಅದೇ ಒಂದು ಪಾರ್ಟಿ ಚೇಂಬರ್ ಏನ್ ಕೊಡ್ತೀರಿ ನೀವು ಹಕ್ಕುಪತ್ರ? ನಿಮಿಷ ಪ್ರತ್ಯಕ್ಷ ನೋಡಿದ್ರು ಪ್ರಮಾಣೀಕರಿಸು ಅಂತ ಹೇಳ್ತಾರೆ. ಐ ಜಸ್ಟ್ ವಾಂಟ್ ಟು ಲಿಸನ್ ಟು ಹೇಳಿ, ಏನಾಯ್ತು ಹೇಳಿ. ಆಫೀಸ್ ನಲ್ಲಿ ಕೊಟ್ಟಿದ್ದಾರೆ ಅಂತ ಶಾಸಕ ಹೇಳ್ತಾ ಇದ್ದೀನಿ ನಾನು. ಸೊ ನಿಮ್ಮ ಪ್ರಕಾರ ನೀವು ತಹಸೀಲ್ದಾರ್ ಆಫೀಸ್ ನಲ್ಲಿ ಕಚೇರಿನಲ್ಲಿ ಇದು ಅರ್ಜೆಂಟ್ ಇತ್ತು ಅಂತ ಹಕ್ಕುಪತ್ರ ಕೊಟ್ಟಿದ್ದೀರಾ. ಸೊ ಅವರು ತೆಗೆದುಕೊಂಡು ಹೋಗಿ ಪಾರ್ಟಿ ಆಫೀಸ್ ನಲ್ಲಿ ಅದನ್ನ ಮತ್ತೆ ಫೋಟೋ ಹಿಡಿಸ್ಕೊಂಡಿದ್ದಾರೆ ಅಂತ ತಮ್ಮ ಒಂದು ನನ್ನ ಕಚೇರಿಗೆ ಸಂಪರ್ಕ ಮಾಡಿದ್ದಾರೆ. ಈ ಹಿಂದೆ ಹಕ್ಕುಪತ್ರಗಳನ್ನು ಕೊಡಬೇಕಾದ್ರೆ ತಹಸೀಲ್ದಾರ್ ಏನ್ ಸಮಸ್ಯೆ ಆಗಿಲ್ಲ. ಇದನ್ನ ಹೆಂಗೆ ಈಗ ಸಮರ್ಥನೆ ಮಾಡ್ಕೊಳ್ಳಿ, ನಾನು ಕೊಟ್ಟಿದ್ದೆ ನಂತರ ಅಲ್ಲ ಫೋಟೋ ತೆಗೆಸ್ಕೊಂಡಿದ್ದು ಅಂತ ಸಮರ್ಥನೆ ಆಗಲ್ಲ. ಆಯ್ತು, ರಂಗಾಯಣದ ಪುಸ್ತಕ ಇಲ್ಲಿ ಪ್ರಿಂಟ್ ಆಗಿದೆ. ರಂಗಾಯಣದ ಪುಸ್ತಕ ಪ್ರಿಂಟ್ ಅಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೆಸರಿದೆಯಾ? MP ಹೆಸರಿದೆಯಾ? ಅಂದ್ರೆ ಜಿಲ್ಲಾಡಳಿತಕ್ಕೆ ಏನು ಲಂಬು ಲಗಾಮ ಏನಿಲ್ಲ, ಏನ್ ಬೇಕಾದ್ರೆ ಕೆಲಸ ನಡೀಬಹುದು ಅಂತ. ರಂಗಾಯಣದ ಪುಸ್ತಕ ನಿಮಗೆ ಕೊಡ್ತೀನಿ ನಾನು ಇವತ್ತು. ಯಾರಿದೆ ಬಿಡಿ, ನಂದು ಬಿಡಿ, ನನ್ MLA ಹೆಸರಿಲ್ಲ, ಓಕೆ ಆಯ್ತು. ಯಾವ್ದು ಹೆಸರಿದೆ ಇದರಲ್ಲಿ? ನಿಮ್ದಿದ್ಯಾ? ಕೊಡ್ಲಿ, ನೀವೇ ಕೊಡ್ಲಿ. ಎಷ್ಟೊತ್ತಿಗೆ ಕೊಡ್ತಾರೆ, ಎಲ್ಲಿ ಕೊಡ್ತಾರೆ, ನಾವು ನಿಮ್ಮಲ್ಲ, ನಿಮ್ಮ ಪ್ರೋಗ್ರಾಮ್ ನಮ್ಗೆ ಗೊತ್ತಾಗ್ತದ? ಈಗ ಕಂಪ್ಲೇಂಟ್ ಮಾಡಿದಾರೆ ಅಂತೇಳಿ ಅವರು ಪಾಲನಾ ವರದಿಯಲ್ಲಿ ಹೇಳ್ತಾರಲ್ಲ, ಇಲ್ಲಿ ಕೇಳಿ ಅಧ್ಯಕ್ಷರು